ಆರೋಪಿ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋ ವಿಚಾರ. ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡಗಳನ್ನ ರಚಿಸಿರೋದು. ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮರಿಂದ ಈ ರೀತಿ ಟೀಮ್ಗಳನ್ನ ರಚನೆ ಮಾಡಿದ್ದಾರೆ. ಬೇಗೂರು ಇನ್ಸ್ಪೆಕ್ಟರ್ ಮೊದಲನೇ ಕೇಸ್ನ ತನಿಖೆ ಮಾಡ್ತಾರೆ. ಇನ್ನು ಹುಳಿಮಾವಿನ ಇನ್ಸ್ಪೆಕ್ಟರ್ ಇಂದ 2ನೇ ಪ್ರಕರಣದ ತನಿಖೆ ಆಗುತ್ತೆ. ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯ ಎಸಿಪಿ ಇಂದ 3ನೇ ಪ್ರಕರಣದ ತನಿಖೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಫೋಟೋಸ್ ಮತ್ತೆ ವಿಡಿಯೋಗಳು ವೈರಲ್ ಆಗ್ತಿದ್ದ ಹಾಗೆ ತನಿಖೆಗೆ ತಂಡಗಳನ್ನು ರಚಿಸೋದು, ಈ 3 ತಂಡಗಳು ಯಾವ ರೀತಿ ತನಿಖೆ ನಡೆಸ್ತವೆ ಈ ಪ್ರಕರಣದಲ್ಲಿ? ವಿಜಯ್, ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆಗ್ನೇಯ ವಿಭಾಗದ ಡಿಸಿಪಿ ಆಗಿರುವಂತಹ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 3 FIR ಏನಿದೆ, ಆ 3 FIR ಸಂಬಂಧ ತನಿಖೆ ಮಾಡೋದಕ್ಕೆ 3 ಅಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 1 ಪ್ರಕರಣದ ತನಿಖೆಯನ್ನ ಹುಳಿಮಾವು ಇನ್ಸ್ಪೆಕ್ಟರ್ ಆದಂತಹ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಇನ್ನೊಂದು ಪ್ರಕರಣದ ತನಿಖೆಯನ್ನ ಬೇಗೂರು ಇನ್ಸ್ಪೆಕ್ಟರ್ ಆದಂತಹ ಕೃಷ್ಣಕುಮಾರ್, ಜೊತೆಗೆ ಇನ್ನೊಂದು ಪ್ರಕರಣದ ತನಿಖೆಯನ್ನ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಆಗಿರುವಂತಹ ಮಂಜುನಾಥ್ ಅವರು ಮಾಡ್ತಾರೆ. ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿಯ ಬುಡದಲ್ಲಿರುವಂತಹ ಪ್ರಕರಣದ ತನಿಖೆ ಯಾವುದು ಅಂತಂದ್ರೆ, ಈಗಾಗಲೇ ದಾಖಲಾಗಿರುವಂತಹ FIR ಏನಿದೆ ಅದರಲ್ಲಿ ಅಧಿಕಾರಿಗಳ ನೆಗ್ಲಿಜೆನ್ಸ್ ಏನಿದೆ, ಸುಮಾರು 4 ಜನ ಅಧಿಕಾರಿಗಳ ನೆಗ್ಲಿಜೆನ್ಸಿಯ ಬಗ್ಗೆ ಆ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಜೈಲಿನಲ್ಲಿ ಕೈದಿಗಳಿಗೆ ಯಾವ ರೀತಿಯಾಗಿ ಕೆಲವೊಂದು ವಸ್ತುಗಳು ಸಿಕ್ತು, ಜೊತೆಗೆ ಯಾವ ರೀತಿಯಾಗಿ ಕೆಲವೊಂದು CCTVಯನ್ನ ಮಾನಿಟರ್ ಮಾಡ್ತಾ ಇದ್ರು ಜೈಲಿನ ಸಿಬ್ಬಂದಿ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಅವರು ತನಿಖೆ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಹಿಂದೆ CCP ದಾಳಿಯಾದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜೈಲಿನ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಎಸಿಪಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಹಂತದಲ್ಲಿ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ನಟ ದರ್ಶನ್ ಕಾಫಿ ಕುಡಿತಾ ಸಿಗರೇಟ್ ಸೇರ್ತಾರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿ ನಟ ದರ್ಶನ್ ವೈರಲ್ ಆದಂತಹ ಫೋಟೋ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಪ್ ಬಳಸಿ ಅವರು ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ರು, ಜೊತೆಗೆ ಫೋಟೋ ಏನ್ ವೈರಲ್ ಆಗಿತ್ತು ಆ ಫೋಟೋವನ್ನ ಕ್ಲಿಕ್ ಮಾಡಿದ್ದು ಯಾರು, ಫೋಟೋ ವೈರಲ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟದ ವರದಿಯನ್ನ ಹಿರಿಯ ಅಧಿಕಾರಿಗಳು ತರಿಸಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನ ಕೂಡ ಆರಂಭಿಸಿರುವಂತದ್ದು. 3 FIR ಗಳನ್ನ ಪ್ರತ್ಯೇಕವಾಗಿ ತನಿಖೆ ಮಾಡೋದಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಹೆಗಲಿಗೆ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಆರಂಭಕ್ಕೂ ಮುಂಚೆ ಈಗಾಗಲೇ ವೈರಲ್ ಆಗಿರುವಂತಹ ಫೋಟೋಗಳು ಜೊತೆಗೆ ವಿಡಿಯೋ ಏನಿದೆ ಅದನ್ನ ಕೂಡ ಸಂಪೂರ್ಣವಾಗಿ ಪರಿಶೀಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಹಕೈದಿ ಆ ಫೋಟೋವನ್ನ ಕ್ಲಿಕ್ ಮಾಡಿದ್ರೆ ಅಥವಾ ಬೇರೆ ಯಾರಾದ್ರೂ ಕ್ಲಿಕ್ ಮಾಡಿದ್ರ ಅಥವಾ ವೈರಲ್ ಆಗಿದ್ದು ಹೇಗೆ ಅನ್ನೋದ್ರ ತನಿಖೆಯನ್ನ ಮೊದಲು ಮಾಡ್ತಾರೆ. ಅದಾದ ಬಳಿಕ ಕೈದಿಗಳಿಗೆ ಅಲ್ಲಿ ಏನೇನ್ ಸಿಕ್ತು, ಅದು ಹೇಗ್ ಸಿಕ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹಿಂದೆ ನಾವು ನೋಡಿದ್ವಿ, ನಟ ದರ್ಶನ್ ಅವರು 3ನೇ ಬ್ಯಾರಕ್ ನಲ್ಲಿ ಇರ್ತಾರೆ. ಅವ್ರು ಯಾರಾದ್ರೂ ವಿಸಿಟರ್ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಕೊಠಡಿ 1ರ ಬಳಿ ಬರ್ತಾರೆ. ಆ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಫೋಟೋವನ್ನ ನೋಡಿದ್ರೆ ರಾಜಾರೋಷವಾಗಿ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಜೈಲಾಧಿಕಾರಿಗಳ ಭಯ ಇಲ್ಲದೆ ಅವರು ಕೂತಿರುವಂತದ್ದು ದೃಢವಾಗುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಮುಖವಾಗಿ ಜೈಲಿನ ಸಿಬ್ಬಂದಿಗಳೇನಿದ್ರೆ ಅವರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಜೈಲಿನ ಅಧಿಕಾರಿಗಳ ನೆಗ್ಲಿಜೆನ್ಸಿಯ ವಿರುದ್ಧ ದಾಖಲಾಗಿರುವಂತಹ FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಓರ್ವ ಸಿಬ್ಬಂದಿ ಒಂದಷ್ಟು ವಸ್ತುಗಳನ್ನ ತೆಗೆದುಕೊಂಡು ಹೋಗೋದು ಕೂಡ ಪತ್ತೆಯಾಗಿದೆ CCTVಯಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಆ ವಸ್ತುಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಕೇವಲ ಕೈದಿಗಳು ಮಾತ್ರ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೈಲಿನ ಸಿಬ್ಬಂದಿಗಳ ಸಹಕಾರದಿಂದನೇ ಈ ರೀತಿಯಾಗಿ ಮಾಡಿರೋದು ಮೇಲ್ನೋಟಕ್ಕೆ ದೃಢವಾಗಿದೆ. ಹಾಗಾಗಿ ಎಲ್ಲರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. IPS ಅಧಿಕಾರಿಗಳ ನೇತೃತ್ವದಲ್ಲಿ ಏನ್ ತಂಡ ರಚನೆ ಆಗಿದೆ ಅವರ ಸೂಚನೆ ಮೇರೆಗೆ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ.